ಹುಡುಗಿ ಹತ್ರ ಒನ್ ಥಿಂಗ್ ಅದಿಲ್ಲ, ಆದ್ರೆ ಅವರಿಗೆ ತಿನ್ನಕ್ಕೆ ತುಂಬಾ ಇಷ್ಟ. ಏನದು? ಇದು ಡಬಲ್ ಮೀನಿಂಗ್ ಜೋಕ್ಸ್. ಇದು ಯಾರ್ಯಾರಿಗೆ ಅರ್ಥ ಆಗ್ತೀಯೋ ಕಮೆಂಟ್ ಅಲ್ಲಿ ಹೊಡಿರಿ. ಇವರು ತಲೆ ಅನ್ನೋದು ಬಂದು ನಾನೇನೋ ಬೇರೆ ಅನ್ಕೊಂಡ್ಬಿಟ್ಟಿದ್ದೆ. ನೋಡು ಅಪ್ಪಂದು ಡೆಂಗು ರಾಯಿಸ್ತಾರೆ. That means look at how he's having fun with his dad's money and dad's fame. I couldn't take it. Hello guys, welcome back to another meme reaction video. Weekly ನಾನು ಬರೀ ಮೀಮ್ಸ್ ನೋಡ್ಬಿಟ್ಟು ಅದನ್ನ ರಿಯಾಕ್ಟ್ ಮಾಡ್ತಾ ಇರ್ತೀನಿ. ನೀವು ನನಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೊಡ್ತಾ ಇರಿ. ಯಾವ ಮೀಮ್ಸ್ ಇದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಶೇರ್ ಮಾಡಿ. ಯಾವ್ದಾದ್ರು ನಿಮ್ ಮೀಮ್ಸ್ ಇಷ್ಟ ಆಗಿ ನಾನು ರಿಯಾಕ್ಟ್ ಮಾಡ್ಬೇಕು ಅಂದ್ರೆ ಲೆಟ್ಸ್ ಗೋ. ಲೇ, ನಿಮ್ಮ ಅಜ್ಜಿಗೆ ತುಂಬಾ ಸೀರಿಯಸ್ ಅಂತೆ, ಹೌದಾ? ಹ್ಞೂ ಕಣೋ, ನಮ್ಮಮ್ಮ ನಮ್ಮಪ್ಪ ಎಲ್ಲ ಅಲ್ಲೇ ಇದ್ದಾರೆ. ಹಾಗಿದ್ರೆ ಮನೇಲಿ ನೀನ್ ಒಬ್ಳೇನ ಇರೋದು? ಬಾಯ್ಸಿಗೆ ಒಂದೇ ಮೂಡ್ ಅಲ್ಲ, ಈ ನನ್ ಮಗನ್ ಬರೀ ಒಂದೇ ಮೂಡ್ ಇರೋದು. ಅಯ್ಯೋ, ಯಾರೋ ಒಬ್ರು ಸತ್ತೋಗಿದ್ರೆ ಅಥವಾ ಯಾರಿಗೋ ಒಬ್ರು ಹುಷಾರಿಲ್ದಾರೆ ಯಾರು ಈ ತರ ರಿಯಾಕ್ಟ್ ಮಾಡಲ್ಲ. ಬರೀ ಸಿಮ್ಸ್, ಯಾರಿಗೆ ಹುಡುಗಿರ್ ಜೀವನ ಪೂರ್ತಿ ಸಿಕ್ಕಿರಲ್ವೋ ಅವ್ರು ಮಾತ್ರ ಈ ತರ ರಿಯಾಕ್ಟ್ ಮಾಡೋದು. ಬಟ್ ಯಾರ್ಯಾರು ಸಿಮ್ಸ್ ಇಲ್ವೋ ಅವ್ರಿಗೆ ಈ ತರ ಎಲ್ಲ ರಿಯಾಕ್ಟ್ ಮಾಡೋ ಸೀನೇ ಇಲ್ಲ. ಸೊ ಪಾಯಿಂಟ್ ಇಲ್ಲ ಇದು. ನೆಕ್ಸ್ಟ್ ವಿಡಿಯೋ ಹೋಗೋಣ. ಚೆಕ್ 1 2 3 ಮೈಕ್ ಟೆಸ್ಟಿಂಗ್. ಒಂದ್ ವೇಳೆ ನೀವು ಗಂಡಸಾಗಿದ್ರೆ ಏನ್ ಮಾಡ್ತಿದ್ರಿ? ಒಂದ್ ವೇಳೆ ನಾನು ಗಂಡಸಾಗಿ, ಫಸ್ಟ್ ಆಫ್ ಆಲ್ ಈ ನಡುವೆ ಸೋಷಿಯಲ್ ಮೀಡಿಯಾಲಿ ಗಂಡ್ಸ್ ಆಗಿರೋದು ತುಂಬಾ ಕಡಿಮೆ. ಈ ನನ್ ಮಗ ಗಂಡ್ಸ್ ಆಗೋದು ಹೋಗಿ ಇದು ವಿಡಿಯೋಗಾರು ಹೆಂಗ್ ಈ ತರ ಎಲ್ಲ ಒಂದು ಮುಖ ತೋರ್ಸ್ಬಿಟ್ಟು ಒಂದ್ ಬಾಡಿ ಇಂಟರ್ನೆಟ್ ತೋರ್ಸ್ಬಿಟ್ಟು ಈ ತರ ಅವಮಾನ ಮಾಡಿಸ್ಕೊಂತಾನೆ. ನನಗಂತೂ ಅರ್ಥ ಆಗಲ್ಲಪ್ಪ ಇದು ಏನ್ ಲಾಜಿಕ್ ಅಂತ. ಹೌದು, ಗಂಡ್ಸ್ ಅವನ್ ಬಿಡಿ, ಅವನ ಬಗ್ಗೆ ಏನ್ ಹೇಳಿ. ಮೇಡಮ್, ಫೋನ್ ನೋಡ್ಕೊಂಡು ಹೋಗೋ ಬದಲು ಮುಂದೆ ನೋಡ್ಕೊಂಡು ಹೋಗ್ರಿ. ನಾನು ಹುಡುಗಿ ಅಲ್ವಾ, ಸ್ವಲ್ಪ ಪ್ರೀತಿಯಿಂದ ಹೇಳಕ್ಕಾಗಲ್ವಾ? ನೀನ್ ಒಳ್ಳೆ ಹುಡುಗಿ ಅಲ್ವಾ, ಫೋನ್ ನೋಡ್ಕೊಂಡು ಹೋಗ್ತಾರ? ಸಾರಿ. ಈ ತರ ಕ್ರಿಂಜ್ ಮೀಮ್ಸ್ ನೋಡ್ಬಿಟ್ಟು ಚಪ್ರಿ ಮೀಮ್ಸ್ ನೋಡ್ಬಿಟ್ಟೆ ನನಗೆ ಮಜಾ ಬರೋದು. ಅದಕ್ಕೆ ಈ ವೀಕ್ ಫುಲ್ ರಿಯಾಕ್ಟಿಂಗ್ ಟು ಚಪ್ರಿ ಮೀಮ್ಸ್ ಇವತ್ತು. ಸೊ ಎಂತ ಕ್ರಿಯೇಟರ್ಸ್ ಅಪ್ಪ ಇವರು, ಏನೇನ್ ಮಾಡ್ತಾರೋ ಸೋಷಿಯಲ್ ಮೀಡಿಯಾದಲ್ಲಿ ನನಗಂತೂ ಅರ್ಥ ಆಗಲ್ಲಪ್ಪ. ಅಣ್ಣ 3 ಲೆಮನ್ ಟೀ. ಮಗ, ನನ್ನ ಹತ್ರ ಕಾಸಿಲ್ಲ. ಲೇ, ನಿನ್ಗೆ ಯಾಕೋ ನಾನು ಇದೀನಿ ತಾನೆ. ಅಣ್ಣ 2 ಲೆಮನ್ ಟೀ. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಮೀಮ್ಸ್ ಅಪ್ಪ ಇವತ್ತು. ಇದಂತೂ ನನಗೆ ಸ್ವಲ್ಪನೂ ನಗು ಬರಲಿಲ್ಲ. ಇದು ರಿಪೀಟೆಡ್ ಜೋಕ್ಸ್ ಇವೆಲ್ಲ ಕಾಪಿ ಮಾಡಿ ಸಾವಿರ ಮಾಡಿ ಇವೆಲ್ಲ ನಾವು ಸ್ಕೂಲು ಕಾಲೇಜ್ ಟೈಮಲ್ಲಿ ಇಂಥ ಜೋಕ್ಸ್ ಮಾಡ್ತಾ ಇದ್ವಿ. ಇವಾಗ ಇಂಥವ್ರು ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಜೋಕ್ಸ್ ಮಾಡ್ತಾ ಇದ್ದಾರೆ. ನನಗೆ ಮೀಮ್ ರಿಯಾಕ್ಷನ್ ಬದಲು ಇದು ಒಳ್ಳೆ ಸ್ಯಾಡ್ ರಿಯಾಕ್ಷನ್ ಹೋಗ್ಬಿಟ್ಟಿದೆ. ಎಷ್ಟ ಟೈಮು ಇನ್ನು ಮೊಬೈಲ್ ನೋಡ್ತಾ ಇದ್ಯಾ? ಮಲ್ಕೊಳ್ಳೋ. ಸತ್ಯ ಧಾರಾವಾಹಿ ಲೇಟೆಸ್ಟ್ ಎಪಿಸೋಡ್. ಓ, ಈ ಆಂಟಿಗೂ ಸಿರಿನೋ ಗೂಗಲ್ ಅಸಿಸ್ಟೆಂಟೋ ಏನೋ ಇದೆಯಾ? ಕ್ರೇಜಿ. ಆಂಟಿಗೆಲ್ಲ ಧಾರಾವಾಹಿ ನೋಡ್ದೇನೆ ಧಾರಾವಾಹಿ ಎಲ್ಲ ಹೇಳ್ತಾ ಇದ್ದಾರೆ. ವಾವ್, ವೆರಿ ಗುಡ್. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಅಯ್ಯೋ, ಡಿ ಬಾಸ್ ಮೀಮ್ ಅಂದ್ರೆ ಯಾಕೋ ನನ್ಗೆ ಒಂಥರ ಸಾಫ್ಟ್ ಕಾರ್ನರ್. ಸೊ ಇದಂತೂ ಮೀಮ್ ಆಕ್ಚುಲಿ ಚೆನ್ನಾಗಿದೆ. ಇದು ಸಿದ್ದುಬಾಯಿ ಬರೀ ಈ ಮೀಮ್ ನೋಡಿದಾಗ ಮಾತ್ರ ಅಲ್ಲ, ಅವರು ಯಾರೋ ಒಬ್ರು ರಿಪೋರ್ಟರ್, ನನ್ಗೆ ಇನ್ನೂ ಜ್ಞಾಪಕ ಇದೆ, ರಿಪೋರ್ಟರ್ ಕೇಳ್ತಾ ಇದಾರೆ, ಇಂಗ್ಲಿಷ್ ಅಲ್ಲಿ ಕ್ವಶನ್ಸ್ ಕೇಳ್ತಾ ಇದಾರೆ. ಸಿದ್ದುಬಾಯಿ ಹೋಗ್ಬಿಟ್ಟು ರಿಪೋರ್ಟರ್ಗೆ ಐ ಡೋಂಟ್ ನೋ ಇಂಗ್ಲಿಷ್ ಅಲ್ಲೇ ಐ ಡೋಂಟ್ ನೋ ಇಂಗ್ಲಿಷ್ ಅಂತ ಇದಾರೆ. ವಾವ್. ಆಮೇಲೆ ಅದಕ್ಕೂ ಮುಂಚೆ ವಿಸಿಲ್ ಹೊಡಿತಾ ಇದ್ರು. ಸೊ ಆ ವಿಸಿಲ್ ಜ್ಞಾಪಕ ಬಂತು. ಇಲ್ಲಿ ಹುಡುಗಿರ ಹತ್ರ ಒನ್ ಥಿಂಗ್ ಅದಿಲ್ಲ, ಆದ್ರೆ ಅವ್ರಿಗೆ ಅದನ್ನ ತಿನ್ನಕ್ಕೆ ತುಂಬಾ ಇಷ್ಟ. ಏನದು? ತಲೆ. ಇದು ಡಬಲ್ ಮೀನಿಂಗ್ ಜೋಕ್ಸ್. ಇದು ಯಾರ್ಯಾರಿಗೆ ಅರ್ಥ ಆಗ್ತೀಯೋ ಕಮೆಂಟ್ ಅಲ್ಲಿ ಹೊಡಿರಿ. ಇವರು ತಲೆ ಅನ್ನೋದ್ ಬಂದು ನಾನೇನೋ ಬೇರೆ ಅನ್ಕೊಂಡ್ಬಿಟ್ಟಿದ್ದೆ. ತಿನ್ನೋದು ಇಷ್ಟ ಅಂತ. ಅಯ್ಯೋ ಐಶೋ, ನಿನ್ಗೆ ನಮ್ಮ ಮನೇಲಿ ಯಾರೇ ಜಾಸ್ತಿ ಇಷ್ಟ? ನಮ್ಮಪ್ಪ. ಗಾಡಿ ನಂದು, ಪೆಟ್ರೋಲ್ ನಂದು, ಇವ್ರ ಅಪ್ಪ ಇಷ್ಟ ಅಂತೆ. ನಿಮ್ಮ ಅಪ್ಪನ ಜೊತೆನೆ ಬಾ. ಇರೋರು ಬರೋರಿಗೆಲ್ಲ ಅವ್ರ ಅಪ್ಪ ಅಮ್ಮನೇ ಇಷ್ಟ. ಏನೇ ಕೇಳಿದ್ರು ಅವ್ರ ಅಪ್ಪ ಅಮ್ಮನೇ ಇಷ್ಟ. ಯಾರು ಇವ್ನ್ ನೋಡಿದ್ರೆ ಯಾವ್ದಾರು ಹುಡುಗಿಗೆ ಇಷ್ಟ ಆಗತ್ತ? ಅಪ್ಪ ಅಮ್ಮ ಇಷ್ಟ ಅಂತೆ ಹೋಗತ್ತೆ ಗಾಡಿಲಿ.
ಮಮ್ಮಿ ನಂಗೆ ಇಷ್ಟ ಬೇಗ ಮದ್ವೆ ಬೇಡ ಮಮ್ಮಿ. ನಂಗೆ ಏನಂತ ವಯಸ್ಸಾಗಿದೆ ಅಂತ ಮದ್ವೆ ಆಗು ಅಂತ ಹೇಳ್ತಾ ಇದಾರ. ಇನ್ನು ಚಿಕ್ಕೊಳ್ತಾನೆ. ಬೇಗ ಮದ್ವೆ ಆದ್ರೆ ಬೇಗ ಮಕ್ಳಾಗುತ್ತೆ. ಮಕ್ಳಾಗತ್ತಕ್ಕೆ ಯಾರಾದ್ರೂ ಮದ್ವೆ ಆಗ್ಬೇಕು ಅಂತ ಇದ್ಯಾ? ಹಂಗೇನೆ ಆಗುತ್ತೆ. ಇವಳಿಗೂ ಮದುವೆ ಆಗ್ತಾರ? ಇಲ್ಲ ಜಸ್ಟ್ ಇದು ಆಕ್ಚುಲ್ ರಿಯಾಲಿಟಿ ಏನಂದ್ರೆ ಹುಡುಗರಿಗೆ ಮದ್ವೆ 21, 22ಗೆ ಅವರು ಲವ್ ಆಫ್ ದ ಲೈಫ್ಗೆ ಮದ್ವೆ ಆಗಕ್ಕೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ. ಆದ್ರೆ ಹುಡುಗಿರು ಆ ಟೈಮಲ್ಲಿ ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನಾವು ಬೇರೆಯವ್ರ ಜೊತೆ ಎಕ್ಸ್ಪ್ಲೋರ್ ಮಾಡ್ಬೇಕು, ಇನ್ ಕಂಡ್ರೆ ಅಷ್ಟೊಂದು ಇಷ್ಟ ಇಲ್ಲ, ಮದ್ವೆ ಆಗಕ್ಕೆ ರೆಡಿ ಇರಲ್ಲ ಅಂತ. ಆಮೇಲೆ ಹುಡುಗರು ಗ್ರೋ ಆಗ್ಬಿಟ್ಟು ಅವ್ರು ಏಜ್ ಆಗ್ತಾ ಆಗ್ತಾ ಅವ್ರ ಕೆರಿಯರ್ ಪೀಕ್ ಹೋಗ್ಬಿಟ್ಟು 30-32 ಇದ್ದಾಗ ಒಳ್ಳೆ ಹುಡುಗಿರು ಆ ಏಜ್ ಅಲ್ಲಿ 25-26 ಇರೋ ಹುಡುಗಿರ್ಗೆ ಇಂತ ಹುಡುಗ ಬೇಕು. ಯಾವನು ಚೆನ್ನಾಗಿ ಓದಿರ್ತಾನೋ ಒಳ್ಳೆ ಹುಡುಗನೋ ಅವ್ರನ್ನ 21-22 ಇದ್ದಾಗ ಹುಡುಗಿರು ರಿಜೆಕ್ಟ್ ಮಾಡ್ತಾರೆ. ಅದೇ ಒಳ್ಳೆ ಹುಡುಗರು ಮದ್ವೆ ಆಗ್ಬೇಕಾದ್ರೆ ಒಳ್ಳೆ ಹುಡುಗರೇ ಬೇಕು. ಇದೇನ್ ಲಾಜಿಕ್ ಅಪ್ಪ ಇದು? ಅಯ್ಯೋ. ಹಾಯ್ ಬೇಬಿ ಒಂದು ಕ್ವಶನ್. ಇವಾಗ ನಾನು ಹುಟ್ಟೇ ಇರ್ಲಿಲ್ಲ ಅಂದಿದ್ರೆ ನಿನ್ನನ್ನ ಲವ್ ಮಾಡ್ತಾ ಇದ್ದ? ನಿಜ ಹೇಳ್ಬೇಕು. ಹುಡುಗರು ಏನೇನೆಲ್ಲ ಕಷ್ಟ ಪಟ್ಬಿಟ್ಟು ಮನೆಗ್ ಬಂದ್ಬಿಟ್ಟು ಈ ತರ ಕ್ವಶನ್ ಕೇಳಿದ್ರೆ ಯಾರಪ್ಪ ಮನೇಲಿ ಇರ್ತಾರೆ? ಹುಡುಗರಿಗೆ ಗೊತ್ತು ಅವ್ರು ಏನೇನೆಲ್ಲ ಕಷ್ಟ ಪಡ್ತಾರೆ ಅಂತ. ಕೆಲ್ಸದಲ್ಲಿ ಟಾರ್ಚರು, ಅಳಂಗಿಲ್ಲ, ಎಮೋಷನ್ಸ್ ತೋರ್ಸಂಗಿಲ್ಲ, ಅವ್ರಿಗೆ ಕಷ್ಟ ಇದ್ದು ಬೇರೆಯವ್ರಿಗೆ ಹಂಚ್ಕೊಳಕ್ ಯಾರು ಕೇಳೇ ಮಾಡಲ್ಲ ಹುಡುಗರ ಬಗ್ಗೆ. ಹುಡುಗರು ಹುಟ್ಟದೇ ಕಷ್ಟ ಪ್ರಾಬ್ಲಮ್ ಆಗರೆ, ಹುಡುಗರು ಹುಟ್ಟಿದೇ ತಪ್ಪ ಆಗರೆ. ಹುಡುಗರಾಗಿ ಹುಟ್ಟಿದ್ರೇನೆ ಒಳ್ಳೆ ಸಿಕ್ಕಾಬಡೆ ಪ್ರಾಬ್ಲಮ್ಸ್, ದುಡ್ಡು ಪ್ರಾಬ್ಲಮ್, ಇದು ಪ್ರಾಬ್ಲಮ್, ಅದು ಪ್ರಾಬ್ಲಮ್, ಬರೀ ಪ್ರಾಬ್ಲಮ್ಸೇ ಆಗ್ಬಿಡ್ತಲ್ಲ ಹುಡುಗರಿಗೆ. ಅಪ್ಪ ಒಂದ್ ಹೊಸ ಸ್ಕೀಮ್ ಬಗ್ಗೆ ಗುರ್ತಾಗೈತಿ. ಅದ್ರಾಗ 20 ಲಕ್ಷ ರೂಪಾಯಿ ಕ್ಯಾಶ್ ಮತ್ತು ಒಂದು ಕಾರ್ ಗಾಡಿ ಸಿಗ್ತೈತಿ. ಅದೇ ಸ್ಕೀಮ್ಲಿ ವರದಕ್ಷಿಣೆ. Not Appan to Dengu rice there, and that means look at him how he's having fun with his dad's money and dad's fame. I said I couldn't take it. I said, yeah. ಸಕ್ಸಸ್ಫುಲ್ ಆಗೋವರೆಗೂ ಮಾತ್ರ ಇವೆಲ್ಲ ಕೇಳಿಸ್ಕೋಬೇಕು. ಜನ ಸಕ್ಸಸ್ಫುಲ್ ಆದ್ರೂ ಮಾತಾಡ್ತಾರೆ, ಸಕ್ಸಸ್ಫುಲ್ ಆಗ್ಲಿಲ್ಲ ಆದ್ರೂ ಮಾತಾಡ್ತಾ ಇರ್ತಾರೆ. ಜನ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ. ಸೊ ಯಾರ್ದೇ ಹೋಗಿ ಅಪ್ಪು ಬಗ್ಗೆ ಈ ತರ ಏನೇನೋ ಮಾತಾಡ್ತಾ ಇದ್ರು ಜನ ಅಂದ್ರೆ ಅವ್ರಿಗೆಲ್ಲ ನಾನೇನು ಹೇಳಕ್ಕೆ ಆಗದೇ ಇಲ್ಲ. ಸೊ ಬಿಡ್ಬೇಡ ಅದನ್ನ. ದಟ್ಸ್ ಇಟ್ ಫ್ರಮ್ ಮೈ ಮೀಮ್ ರಿಯಾಕ್ಷನ್ ಅವ್ರ ವಿಡಿಯೋ ರಿಯಾಕ್ಷನ್. 3rd ವಿಡಿಯೋ ಆಗಿದೆ. ಈ ವಿಡಿಯೋಗೆ ಟಾರ್ಗೆಟ್ ಕೊಡ್ತಾ ಇದೀನಿ. ಯಾರ್ಯಾರು ನೋಡ್ತಾ ಇದಾರೋ, ನನ್ಗೆ ತುಂಬಾ ಜನ ನೋಡ್ತಾ ಇದಾರೆ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಇನ್ನ ಒಳ್ಳೊಳ್ಳೆ ಮೀಮ್ಸ್, ಒಳ್ಳೊಳ್ಳೆ ರಿಯಾಕ್ಷನ್ಸ್, ಒಳ್ಳೊಳ್ಳೆ ಗೆಸ್ಟ್ ಎಲ್ಲ